ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜಯ. ಇವಾಗ ನಿಮ್ಮ ಮುಂದೆ ಏನಕ್ಕೆ ಬಂದಿದ್ದೀನಿ ಅಂದರೆ, ಇವತ್ತು 3 ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೀನಿ ಫ್ರೆಂಡ್ಸ್. ಆದರೆ ತುಂಬ ಜನ ನೋಡಿಲ್ಲ, ಬರೀ 6 ಜನ ನೋಡಿರೋದು. ಅದಕ್ಕಾಗಿ ಒಂದು ವಿಡಿಯೋ ಮಾಡಿಬಿಡೋಣ ಅಂತ ಬಂದೆ. ಇವತ್ತು ಆಲ್ರೆಡಿ 3 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಮಧ್ಯಾಹ್ನನೇ ಒಂದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, 2 ಗಂಟೆಗೆ ಅನಿಸುತ್ತೆ. ಮತ್ತು ಇವಾಗ 6 ಗಂಟೆಗೆ ಒಂದು ಪ್ರಸಾರ ಆಗುತ್ತೆ. ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಕರೆಕ್ಟಾಗಿ 6 ಗಂಟೆಗೆ ಪ್ರಸಾರ ಆಗುತ್ತೆ. ಮತ್ತು ಇನ್ನೊಂದು ಎಪಿಸೋಡ್ ಬಂದ್ಬಿಟ್ಟು 9 ಗಂಟೆ, ರಾತ್ರಿ 9 ಗಂಟೆಗೆ ಪ್ರಸಾರ ಆಗುತ್ತೆ. ನೋಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ನೆನ್ನೆ ಅಂತೂ ವಿಡಿಯೋ ಹಾಕೋದಕ್ಕಾಗಲಿಲ್ಲ, ಅದಕ್ಕೆ ಇವತ್ತು 3 ವಿಡಿಯೋನ ಮುಂಚೆನೇ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ರೆಡಿ ಮಾಡಿ. ಅದನ್ನು ಹೇಳೋಣ ಅಂತಲೇ ಬಂದೆ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ, ಹಾಗೆ ನೋಡ್ತಿದ್ದೀರಾ. ತುಂಬ ಬೇಜಾರಾಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಯಾವುದೇ ರೀತಿ ಅಮೌಂಟ್ ಕಟ್ಟಾಗೋದಿಲ್ಲ. ಸಬ್ಸ್ಕ್ರೈಬ್ ಏನಿದೆ ಬಟನ್, ಅದನ್ನು ಪ್ರೆಸ್ ಮಾಡಿ ಸಾಕು. 1,000 ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡೋದಕ್ಕೆ ಹೆಲ್ಪ್ ಮಾಡಿ. ನಿಮ್ಮ ಒಂದು ಕ್ಷಣದ ಮನಸ್ಥಿತಿ ಸಬ್ಸ್ಕ್ರೈಬ್ ಮಾಡಬೇಕು ಅನ್ನೋದನ್ನು ಬಂದರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಅಯ್ಯೋ ಬಿಡು, ಇವರೇ ವೀಡಿಯೋ ಹಾಕ್ತಾನೆ ಇರ್ತಾರೆ, ಇವ್ರ ಥರ ಎಷ್ಟೊಂದು ಜನ ಮಾಡ್ತಾರೆ, ಅದು ನಮ್ಮ ಇಷ್ಟ, ಸಬ್ಸ್ಕ್ರೈಬ್ ಮಾಡೋದು ಬಿಡೋದು ಈ ರೀತಿಯೆಲ್ಲ ಯೋಚನೆ ಮಾಡಬೇಡಿ ದಯವಿಟ್ಟು. ನಮ್ಮ ಈ ಶ್ರಮಕ್ಕೆ ಪ್ರತಿಫಲ ಸಿಗೋ ಥರ ಮಾಡಬೇಕಾಗಿರೋದು ನೀವು. ಒಂದು ಕತೆನ ರೆಡಿ ಮಾಡೋದು ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್. ತುಂಬ ಯೋಚನೆ ಮಾಡಬೇಕು, ಕಂಟೆಂಟ್ ಚೆನ್ನಾಗಿರಬೇಕು. ಯಾಕಂದರೆ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ನೋಡೋರು ಇರ್ತಾರೆ. ಹಾಗಾಗಿ ನಾವು ತುಂಬ ಯೋಚನೆ ಮಾಡಿ ಒಳ್ಳೆ ಕತೆನೇ ಮಾಡಬೇಕಾಗುತ್ತೆ. ಅದಕ್ಕಾಗಿ ಸ್ಟೋರಿನ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ. ತಂದೆನ ಕೆಟ್ಟೋನ್ ಮಾಡೋದ್ರಿಂದ ತಂದೆ ವ್ಯಾಲ್ಯೂಗೆ ಸ್ವಲ್ಪ ಕಪ್ಪು ಚುಕ್ಕಿ ಇದ್ದಾಗೆ. ಅವರ ಸ್ಥಾನಕ್ಕೆ, ತಂದೆ ಸ್ಥಾನ ಅನ್ನೋದು ತುಂಬ ದೊಡ್ಡ ಸ್ಥಾನ ಅಲ್ವಾ. ಹಾಗಾಗಿ ಸ್ವಲ್ಪ ನಾನು ಕತೆನ ಚೇಂಜ್ ಮಾಡ್ತಿದ್ದೀನಿ. ತಂದೆಗೂ ಒಂದು ಚಾನ್ಸ್ ಕೊಡೋಣ ಅಲ್ವಾ, ಏನಂತೀರಾ ಕಮೆಂಟ್ಸ್ ಮಾಡಿ. ಅಂದರೆ ನನ್ನ ಗಂಡನಿಗೂ ಒಂದು ಚಾನ್ಸ್ ಕೊಡೋಣ. ಅವರು ಕೂಡ ತನ್ನ ತಪ್ಪುಗಳನ್ನ ತಿದ್ಕೊಂಡು ಜೀವನನ ಬದಲಾಯಿಸ್ಕೊಳ್ಳೋಕ್ಕೆ ಒಂದು ಚಾನ್ಸ್ ಕೊಟ್ಟರೆ ಒಳ್ಳೆಯದು. ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಏನೇ ತಪ್ಪು ಮಾಡಿದ್ರು ಅವ್ರಿಗೂ ಒಂದು ಪಶ್ಚಾತ್ತಾಪ ಪಡೋ ಅಂಥ ದಿನ ಬಂದೇ ಬರುತ್ತೆ. ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಹಾಗೆ ದೇವರು ಅವ್ರಿಗೆ ಬುದ್ಧಿ ಕಲಿಸ್ತಾನೆ. ಅದು 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, 5 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು. ಆದರೆ ಪಶ್ಚಾತ್ತಾಪ ಪಟ್ಟ ಮೇಲೆ, ತಿದ್ಕೊಳ್ಳೋ ಅಂಥ ಪ್ರಯತ್ನ ಮಾಡಿದ್ಮೇಲೆ ಅವ್ರಿಗೂ ಒಂದು ಬದುಕು ಅವಕಾಶನ ಕೊಡಬೇಕು ಅನ್ನೋದು ನನ್ನ ಅನಿಸಿಕೆ. ಅದಕ್ಕೆ ನಮ್ಮ ಯಜಮಾನ್ರಿಗೂ ಕೂಡ ಒಂದು ತಿದ್ಕೊಳ್ಳೋ ಅವಕಾಶನ ಕೊಡ್ತಾ ಇದ್ದೀನಿ. ನೋಡೋಣ ಅವರು ನನ್ನ ಯಾವ ರೀತಿ ಕನ್ವಿನ್ಸ್ ಮಾಡ್ತಾರೆ, ಯಾವ ರೀತಿ ನನ್ನನ್ನು ಸಮಾಧಾನ ಮಾಡ್ತಾರೆ, ಮಕ್ಕಳನ್ನ ಪ್ರೀತಿ ಮಾಡ್ತಾರೆ, ಇನ್ನು ಮುಂದೆ ಹೇಗಿರ್ತಾರೆ, ನಾವೆಲ್ಲ ಒಟ್ಟಿಗೆ ಬಾಳ್ತೀವ, ನನ್ನ ಮಕ್ಕಳಿಗೂ ಕೂಡ ತಂದೆ ಮೇಲೆ ಪ್ರೀತಿ ಬರುತ್ತಾ ಅಂತ ಮುಂದೆ ನೋಡ್ತಾ ಹೋಗೋಣ. ಮತ್ತೆ ನಾನೇನಾದರೂ ಗಂಡನ ಮನೆಗೆ ಹೋದರೆ ಅಜ್ಜಿ ಏನು ಮಾಡ್ತಾರೆ, ಮತ್ತೆ ನಾನು ಕಟ್ಸ್ತಿರೋ ಮನೆ ಅದೇನಾಗುತ್ತೆ, ಮತ್ತೆ ನನ್ನ ಗಂಡ ಇನ್ನೊಂದು ಮದುವೆ ಮಾಡ್ಕೊಂಡಿದ್ದಾರಲ್ಲ ಕೆಂಪಿ, ಅವಳೇನು ವಾಪಸ್ ಬರ್ತಾಳ, ಏನಾಗುತ್ತೆ ಅವಳ ಜೀವನ, ಇದೆಲ್ಲ ಮುಂದಿನ ಸ್ಟೋರಿಗಳಲ್ಲಿ ನೋಡ್ಕೊಂಡು ಹೋಗೋಣ. ಪ್ಲೀಸ್ 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 ಸಪೋರ್ಟ್ ಮಾಡಿ. ಹಾಗೆ ನಂದು ಇನ್ನೊಂದು ಹೊಸ ಚಾನಲ್ನ ಶುರು ಮಾಡ್ತಾ ಇದ್ದೀನಿ. ಅದರಲ್ಲಿ ನಾನು ಪ್ರತಿದಿನ ವೀಡಿಯೋ ಹಾಕೋದಕ್ಕಾಗಲ್ಲ. ಅದು ಬೇರೆ ಕಾರ್ಟೂನ್, ಅದು ತುಂಬಾ ಸ್ವಲ್ಪ ಟಫ್ ಇದೆ. ಡೈಲಿ ವೀಡಿಯೋಸ್ನ ರೆಡಿ ಮಾಡೋಕ್ಕಾಗಲ್ಲ. ನಾನು ವಾರಕ್ಕೊಂದು ವೀಡಿಯೋನ ರೆಡಿ ಮಾಡಿ ಹಾಕ್ತೀನಿ. ಅದು ಸೀರಿಯಲ್ ಥರ ಇರೋದಿಲ್ಲ, ಎಲ್ಲ ಸಪ್ರೇಟ್ ಸ್ಟೋರಿಗಳೇ. ಒಂದೊಂದು ಕಥೆನೂ ಡಿಫ್ರೆಂಟ್ ಆಗಿರುತ್ತೆ. ಮೊದಲಿಗೆ ನಾನು ಹಾರರ್ ಸ್ಟೋರಿನ ಹಾಕೋಣ ಅಂದ್ಕೊಂಡಿದ್ದೀನಿ. ತುಂಬ ಲೆಂತಿಯಾಗಿ ಹಾಕೋದಿಲ್ಲ, ಸಬ್ಸ್ಕ್ರೈಬರ್ಸ್ ಆಗೋವರೆಗೂ ಸ್ವಲ್ಪ ಲೆಂತ್ ಕಮ್ಮಿ ಇರುತ್ತೆ. ಯಾಕಂದರೆ ಎಡಿಟಿಂಗ್ ತುಂಬ ಇರುತ್ತೆ ಅದರಲ್ಲಿ. ಹಾಗಾಗಿ ಅದು ಯಾವ ಸ್ಟೋರಿ ಅನ್ನೋದನ್ನು ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ಮೇಲೆ ಹೇಳ್ತೀನಿ, ಅದು ಯಾವ ಚಾನಲ್ಲು ಅಂತ. ಅದರಲ್ಲಿ ವಾರಕ್ಕೊಂದು ವೀಡಿಯೋ ಹಾಕ್ತೀನಿ. ಖಂಡಿತವಾಗ್ಲೂ ಲಿಂಕ್ ನಾನು ನಿಮಗೆ ಕೊಡ್ತೀನಿ ಆ ವಿಡಿಯೋ ರೆಡಿ ಆದಮೇಲೆ. ಆದರೆ ನನ್ನ ಈ NM ಆ್ಯನಿಮೇಷನ್ ಕಾರ್ಟೂನ್ ಚಾನಲಲ್ಲಿ ನಾನು ತುಂಬ ಎಫರ್ಟ್ ಹಾಕಿದ್ದೀನಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬಾ 500 ಜನ ಸಬ್ಸ್ಕ್ರೈಬರ್ಸ್ ಬೇಗ ಆಗೋಗ್ಬಿಟ್ರು. ಆದರೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಿದೆ ಯೂಟ್ಯೂಬಲ್ಲಿ. ಹಾಗೇ ಸ್ಟಾರ್ಟಿಂಗ್ ಸ್ವಲ್ಪ ನಮ್ಮನ್ನು ಪುಷ್ ಮಾಡ್ತಾರೆ ನಮ್ಮ ಚಾನಲ್ನ, ಆಮೇಲೆ ಸ್ವಲ್ಪ ಟಫ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ನಮ್ಮ ಪ್ರಯತ್ನನ ಬಿಡಬಾರ್ದು. ಆದಷ್ಟು ಬೇಗ 1,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಆಸೆ. ಪ್ಲೀಸ್ 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 ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಎಂಟರ್ಟೈನ್ಮೆಂಟ್ಗೋಸ್ಕರ ನಾನು ದಿನಕ್ಕೆ 3 ವಿಡಿಯೋ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನಂದು ಸ್ವಲ್ಪ ಯೂಟ್ಯೂಬೆಲ್ಲ ಗ್ರೋತ್ ಆದಮೇಲೆ ಒಂದು ಸ್ಯಾರಿ ಬಿಸ್ನೆಸ್ ಮಾಡೋಣ ಅಂತ ಒಂದು ಆಸೆ ಇದೆ. ಹೇಗೆ ಮಾಡೋದು ಏನು ಅಂತ ಏನೂ ಗೊತ್ತಿಲ್ಲ, ನೋಡೋಣ ಮುಂದೆ. ಎಲ್ಲಿ ಪರ್ಚೇಸ್ ಮಾಡಬೇಕು ಮತ್ತು ಯಾವ ರೀತಿ ಸೇಲ್ ಮಾಡಬೇಕು, ಇದೆಲ್ಲ ಐಡಿಯಾ ಇಲ್ಲ. ಹೋಗ್ತಾ ತಿಳ್ಕೊಳ್ಳೋಣ ಅಂತ ಇದ್ದೀನಿ. ಅದು ನೋಡೋಣ ಸೆಕೆಂಡ್ರಿ. ಆದರೆ ಫಸ್ಟ್ ಪ್ರಿಫರೆನ್ಸ್ ನಂದು ಕಾರ್ಟೂನೇ. ಪ್ಲೀಸ್ ಸಪೋರ್ಟ್ ಮಾಡಿ.
ಮತ್ತು ಇವತ್ತು ಸಂಜೆ ವೀಡಿಯೋನ ಮಿಸ್ ಮಾಡಿದೆ ನೋಡಿ, ಮತ್ತು ನೈಟ್ ವೀಡಿಯೋನ ಮಿಸ್ ಮಾಡಿದೆ ನೋಡಿ, ಮತ್ತು ನಾಳೆ ಬೆಳಿಗ್ಗೆನೂ ಒಂದು ವೀಡಿಯೋನ ಇವತ್ತೇ ರೆಡಿ ಮಾಡಿ ಹಾಕೋದಾದರೆ ಹಾಕ್ಬಿಡ್ತೀನಿ, ಇಲ್ಲ ಅಂತಂದರೆ ನಾಳೆ ಗೊತ್ತಿಲ್ಲ, ಟೈಮ್ ಹೇಗಾಗುತ್ತೋ ಹಾಗೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮತ್ತು ನನ್ನ ಕುಟುಂಬದವರ ಮೇಲೆ ಇರಲಿ. ನನ್ನ ಗಂಡನ ದಯವಿಟ್ಟು ಕ್ಷಮಿಸಿ. ಎಲ್ಲರೂ ತುಂಬ ಜನ ಬೈಕೊಂಡಿರ್ತೀರಾ, ಕ್ಷಮಿಸಿ. ಅವ್ರಿಗೂ ಕೂಡ ಒಂದು ಒಳ್ಳೆ ಚಾನ್ಸ್ ಕೊಡೋಣ ಒಳ್ಳೆಯವರಾಗೋದಕ್ಕೆ. ಏನಂತೀರಾ? ಕಮೆಂಟ್ಸ್ ಮಾಡಿ. ಮತ್ತೆ ವಿಡಿಯೋದಲ್ಲಿ ಕತೆ ಜೊತೆಗೆ ಸಿಗ್ತೀನಿ. ಎಲ್ಲರಿಗೂ ಬಾಯ್. ನಿಮ್ಮ ಪ್ರೀತಿಯ ಜಯ ಹೇಳುವ ನಮಸ್ಕಾರ.